ಅದು ನೋಡಿರಿ ನಮ್ಗೆ ಹೊಲ ಮಾಡಿದ್ದೆವು, ನಮ್ಮ ಮೈ ಮೇಲೆ ದಂಡ ಬಿದ್ದದ, ಮಳೆ ಹೋಗಿ ನಮ್ಗೇನು ಉಳಿದಿಲ್ಲ. ವರ್ಷಿ ಹಿಂಗೆ ಆಗ್ಲತ್ತದ ಸರ್. ನಾವು ಕೂಲಿ ಕಷ್ಟ ಮಾಡಿದ್ದೆವು ಮತ್ತು ನಮಗೇನು ಉಳಿಯಲ್ಲ ಸರ್. ನಾವು ರೈತರು ಯಾರು ಮಾಡೋ ಹೊಲ ನಾವು 30,000 25,000 ರೂಪಾಯಿ ಕೊಟ್ಟು ಮಾಡಿದೆವು. ಎಕರ್ 30 ಎಕರ್ 40 ಎಕರ್ ಹೊಲ ಮಾಡಿದೆವು ಸರ್. ನಾವು ಬೀಜ ಹಾಕಿದೆವು, ಗೊಬ್ಬರ ಹಾಕಿದೆವು, ಮಂದಿ ಬಲ್ಲಿ ಬಾಕಿ ತೆಗೆದು ನಮೀಗ ಹಣ ಏನು ಮಾಡಬೇಕು ಸರ್? ಇದು ನೀವು ನೋಡಬೇಕಾಗ್ತದೆ ಪಂಚಾಯತಿ. ಒಂದು ವರ್ಷ ಅತಿವೃಷ್ಟಿ, ಒಂದು ವರ್ಷ ಅನಾವೃಷ್ಟಿ. ಕಳೆದ ಸಾಲಿನಲ್ಲಿ ಬೆಳೆ ಚೆನ್ನಾಗಿ ಬಂದು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಯಿತು. ಈ ವರ್ಷ 1.5 ತಿಂಗಳಾದರೂ ಇವತ್ತಿಗೆ ಮಳೆ ಇಲ್ಲ. ಯಾವ ಭೂಮಿಯಲ್ಲಿ ಬೀಜ ಬಿತ್ತಿದಂಥವು ಬೀಜಗಳಿಗೂ ಅಲ್ಲೇ ಕೊಟ್ಟಿಸ್ತಾ ಇವೆ. ವಯಸ್ಸಾಗ ಸರ್, ಎಲ್ಲ ಮಂದಿ ಮನೆ ಹೊಲ ದುಡ್ಡು ಕೂಲಿ ಇಲ್ಲ, ಕಷ್ಟ ಇಲ್ಲ, ಏನೂ ಇಲ್ಲ ಸರ್. ಭಾಳ ಹೈರಾಣಿ ಬಂದು ನಮ್ಗಾರ ಮತ್ತೆಲ್ಲ ಅಂತಂದು ಇದು ಎಂಡ ಪರಿಹಾರ ಮಾಡ್ತೀವಿ ನಾವು ಅಲ್ಲ ಸರ್ ಅಂತ. 1 ಎಕರೆಗೆ 55,000 6,000 ಖರ್ಚು ಬಂದು ಮಳೆ ಇಲ್ಲ, ಬೆಳೆ ಇಲ್ಲ. ಗೌರ್ಮೆಂಟ್ ಕಡೆ ಬೆಳೆ ಪರಿಹಾರ ಕೊಡಬೇಕು ಅಂತ ಕೇಳ್ಬೋದು. ನೀವೇನಾರ ಮ್ಯಾಲೆ ಏನಾರ ನಮಗೆ ಏನಾರ ರೈತರಿಗೆ ಅನುಕೂಲ ಮಾಡಿ ನೀವೇನಾರ ಬಿಡುಗಡೆ ಮಾಡಿ ಹಣ ಗಿನ ಹಾಕ್ತೀರಿ ಅಂದ್ರೆ ನಾವು ಉಳಿತೇವೆ ಸರ್. ಇಲ್ಲ ನಾವು ಹೆಂಡ್ರ ಮಕ್ಕಳು ಹೋಗಿ ಎಲ್ಲ ದಡಲ್ಲ ಅಂತ ಎಲ್ಲ ಬಾಯ್ದು ಕ್ಯಾರಿ ನೋಡ್ಕೋಬೇಕಾಗ್ತದೆ. ಅದು ನೋಡಿರಿ ನಮ್ಗೆ ಹೊಲ ಮಾಡಿದ್ದೆವು, ನಮ್ಮ ಮೈ ಮೇಲೆ ದಂಡ ಬಿದ್ದದ, ಮಳೆ ಹೋಗಿ ನಮ್ಗೇನು ಉಳಿದಿಲ್ಲ. ವರ್ಷಿ ಹಿಂಗೆ ಆಗ್ಲತ್ತದ ಸರ್. ನಾವು ಕೂಲಿ ಕಷ್ಟ ಮಾಡಿದ್ದೆವು ಮತ್ತು ನಮಗೇನು ಉಳಿಯಲ್ಲ ಸರ್. ಬಾಕಿ ತಂದು ಅಂತಂದ್ರೆ ಸಾಲ ಮಾಡಿ ಹಾಕಿದೆವು. 20 ಎಕರೆ ಹೊಲ ಮಾಡಿದೆವು. ಒಟ್ಟು ಎಲ್ಲ ಮೈ ಮೇಲೆ ಸರ್ ಇದೆಲ್ಲ ಮಳೆ ಬಿದ್ದೆಲ್ಲ ಹೊಂಟೋಗ್ಯದೆಲ್ಲ ಮಳೆ ಇರ್ಲಿಕ್ಕೆ ಮತ್ತೇನು ಅಂತಂದ್ರೆ ನಮ್ಮ 75 ವಯಸ್ಸಾಗ ಸರ್. ಎಲ್ಲ ಮಂದಿ ಮನೆ ಹೊಲ ದುಡ್ಡು ಕೂಲಿ ಇಲ್ಲ, ಕಷ್ಟ ಇಲ್ಲ, ಏನೂ ಇಲ್ಲ ಸರ್. ಭಾಳ ಹೈರಾಣಿ ಬಂದು ನಮ್ಗಾರ ಮತ್ತೇನು ಅಂತಂದ್ರೆ ಇದು ಎಂಡ ಪರಿಹಾರ ಮಾಡ್ತೀವಿ ನಾವು ಅಲ್ಲ ಸರ್ ಅಂತ. ತಮ್ಮ ಹೆಸರು? ಮಾರುತಿ ಸರ್. ಕುಂಟೆ ಸಿರ್ಸಿ ಮಾಣಿಕ್ ನೇತ್ರಿ. ನಾವು ಕೂಲಿ ಮಾಡೋ ಕೆಲಸ ಮಾಡ್ತೀವಿ. ಕೂಲಿ ಮಾಡೋ ಕೆಲಸ ಬಿಟ್ಟು ನಾವು ಏನೋ ಒಂದಿಗೆ ಅಡ್ಡ ಆಗ್ಯತ್ತ ಅಂತ ಹೇಳಿ ನಾವು ರೈತರು ಯಾರು ಮಾಡೋ ಹೊಲ ನಾವು 30,000 25,000 ರೂಪಾಯಿ ಕೊಟ್ಟು ಮಾಡಿದೆವು. ಎಕರ್ 30 ಎಕರ್ 40 ಎಕರ್ ಹೊಲ ಮಾಡಿದೆವು ಸರ್. ನಾವು ಬೀಜ ಹಾಕಿದೆವು, ಗೊಬ್ಬರ ಹಾಕಿದೆವು, ಮಂದಿ ಬಲ್ಲಿ ಬಾಕಿ ತೆಗೆದು ನಮೀಗ ಹಣ ಏನು ಮಾಡಬೇಕು ಸರ್? ಇದು ನೀವು ನೋಡಬೇಕಾಗ್ತದೆ ಪಂಚಾಯತಿ. ಇದು ತಿಳಿದು ನೋಡಿದ್ರೆ ಅದು ನಮಗೇನು ಉಳಿಯಲ್ಲ ಹೊಂಟದ. ಇಲ್ಲ ಹೋದ್ರೆ ನಾವು ಎಲ್ಲಾರ ಹೋಗಿ ನಾವು ಫಾಸ್ಟ್ ಹಾಕೋ ಪರಿಸ್ಥಿತಿ ಬರ್ತದೆ. ನೀವು ಏನಾರ ಮ್ಯಾಲೆ ಏನಾರ ನಮಗೆ ಏನಾರ ರೈತರಿಗೆ ಅನುಕೂಲ ಮಾಡಿ ನೀವೇನಾರ ಬಿಡುಗಡೆ ಮಾಡಿ ಹಣ ಗಿನ ಹಾಕ್ತೀರಿ ಅಂದ್ರೆ ನಾವು ಉಳಿತೇವೆ ಸರ್. ಇಲ್ಲ ನಾವು ಹೆಂಡ್ರ ಮಕ್ಕಳು ಹೋಗಿ ಎಲ್ಲ ದಡಲ್ಲ ಅಂತ ಎಲ್ಲ ಬಾಯ್ದು ಕ್ಯಾರಿ ನೋಡ್ಕೋಬೇಕಾಗ್ತದೆ. ಇದು ಏನೇ ಆಗಲಿ ನಿಮ್ಮ ಮೆರವಣಿಗೆ ಇದು ಏನೋ ಬಿಡಪ್ಲೇ ಮಾಡಿರಿ, ಹಣ ಇದು ಮಾಡಪ್ಲೇ ಮಾಡಿರಿ. ನೀವೀಗ ಹೊಲದವ್ರಿಗೆ ಹಾಕ್ತಾರೆ ಸರ. ಈಗ ನಾವು ಬೆಳೆವಿ, ನೀವು ರೊಕ್ಕ ಭೀ ಹಾಕ್ತೀರಿ, ನೀವು ಹೊಲದ ಮಾಲಕರಿಗೆ ಹಾಕ್ತೀರಿ. ಹೊಲದ ಮಾಲಕರು ನಮಗೆ ಅವರು ಏನೂ ಇಲ್ಲ. ನಾವು ಸುಮ್ಮನೆ ಹೊಲ ಮಾಡಿದೆವು, ರೊಕ್ಕ ಕೊಟ್ಟಿದ್ದೆವು, ಹೊಲ ಮಾಡಿದೆವು. ಅದಕ್ಕೆ ನಮಗೆ ನೀವು ದಯವಿಟ್ಟು ನೀವು ಇನ್ಕ್ವೈರಿ ಮಾಡಿ ಯಾರ್ಯಾರು ಹೊಲ ಮಾಡ್ಯಾರ, ಯಾರ್ಯಾರ್ದು ಮಾಡಿರಿ, ಯಾರ್ಯಾರಿಲ್ಲ ಹಿಂಗೆ ಮಾಡಿ ನಮ್ಮ ಹಣ ನಾವು ಹಾಕ್ತಾರೆ. ನಾವು ಹೆಂಡ್ರ ಮಕ್ಕಳು ಬದುಕ್ತೇವೆ ಸರ್. ಇಲ್ಲ ಹೋದ್ರೆ ನಾವು ಬದುಕೋ ಕಾರಣ ಇಲ್ಲ. ಮತ್ತು ಇದು ನೀವು ದಯವಿಟ್ಟು ನೀವು ಮಾಡಲೇ ಹೋದಿರಿ ಅಂದ್ರೆ ನಾವು ಇದೇ ಶಾಲೆ ತೊಗೊಂಡು ಇದೇ ಫಾಸಿ ಹೋಗ್ಬೇಕಾಗ್ತದೆ. ರೈತರು ಹೊಲ್ದಾಗ ನೀವು ಜಮೀನ್ದಾರ್ ಹೊಲ್ದಾಗ ಜಮೀನು ಯಾಕೆ ಮಾಡಲ್ಲ? ನಮ್ಮ ಮಕ್ಕಳು ಹೆಂಡ್ರ ಮಕ್ಕಳು ಸಲ ಮಾಡ್ರಿ ಸರ್. ನೀವೇ ಯಾಕೆ ಸರ್ ಅಲ್ರಿ? ಇದು ನಿಮಗೆ ಕಳಕಳಿತಿಂದ ಹೇಳತ್ತೇವೆ. ಇದು ಟ್ಯಾಂಗರ್ ಮಾಡಿ ಸರ್. ಬೀದರ್ ಜಿಲ್ಲೆ ರೈತರು ಸತತವಾಗಿ 1 ವರ್ಷ ಅತಿವೃಷ್ಟಿ, 1 ವರ್ಷ ಅನಾವೃಷ್ಟಿ. ಕಳೆದ ಸಾಲಿನಲ್ಲಿ ಬೆಳೆ ಚೆನ್ನಾಗಿ ಬಂದು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಯಿತು. ಈ ವರ್ಷ 1.5 ತಿಂಗಳಾದರೂ ಇವತ್ತಿಗೆ ಮಳೆ ಇಲ್ಲ. ಯಾವ ಭೂಮಿಯಲ್ಲಿ ಬೀಜ ಬಿತ್ತಿದಂಥವು ಬೀಜಗಳಿಗೂ ಅಲ್ಲೇ ಕೊಟ್ಟಿಸ್ತಾ ಇವೆ. ಮತ್ತು ಮೋಡ ಬರ್ತಾ ಇದೆ, ಆದರೆ ಮಳೆ ಬರ್ತಾ ಇಲ್ಲ. ಜೂನ್ 7ನೇ ತಾರೀಕು ಮಿರುಗು ಬಂದಿದೆ. ಮಿರುಗು ಮಳೆಯಲ್ಲೂ ಬಿತ್ತಣಿಕೆ ಮಾಡಿದ್ದಾರೆ. ನಾವು ಜೂನ್ 20 ತಾರೀಕಿಗೆ ಬಿತ್ತಿದ್ದಿದೆ ಇದು ಭೂಮಿ. ಇವತ್ತು 2 ಎಕರೆದಲ್ಲಿ ಅಗ್ರಿಕಲ್ಚರ್ ಏನು ಸೀಡ್ಸ್ ಫಾರ್ಮ್ ಇದೆ, ಬೀಜ ನಿಗಮದಿಂದ ಬೀಜ ತಂದು ರಿಜಿಸ್ಟ್ರೇಷನ್ ಮಾಡಿ ಬೀಜ ತಂದು ಹಾಕಿವಿ. ಇವು ಯಾವುದೋ ಬೀಜ ಸರಿ ಇರ್ಲಿಕ್ಕಿಲ್ಲ ಅಂತ ಅದಕ್ಕೆ ಫೌಂಡೇಶನ್ ಸೀಡ್ಸ್ ತಂದಿದ್ದೆವು. ಆದರೂ ಸಹ 2 ಎಕರೆಯಲ್ಲಿ 2 ಪ್ಯಾಕೆಟ್ ಹಾಕಬೇಕು. ನಾವು 3 ಪ್ಯಾಕೆಟ್ ಬಿತ್ತಿದ್ದೆವು. ಹಸಿ ಕಡಿಮೆ ಇದೆ, ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ. ಆದರೂ ಸಹ ಮೊಳಕೆ ಹಂತದಲ್ಲೇ ಬೀಜ ಒಣಗ್ತಾ ಇವೆ. ಔಷಧಿ ಲಾಗೋಡಿ ಎಲ್ಲ ಖರ್ಚದ. ಅದು 1 ಎಕರೆಗೆ 55,000 6,000 ಖರ್ಚು ಬಂದು ಮಳೆ ಇಲ್ಲ, ಬೆಳೆ ಇಲ್ಲ. ಗೌರ್ಮೆಂಟ್ ಕಡೆ ಬೆಳೆ ಪರಿಹಾರ ಕೊಡಬೇಕು ಅಂತ ಕೇಳ್ಬೋದು. ಯಾವಾಗ ನೋಡಿ ಜೂನ್ ಜುಲೈದಾಗ ಬಿತ್ತಿದೆ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ